ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 5ನೇ ತರಗತಿಯ ಸಂಪೂರ್ಣ ವಿಷಯವನ್ನು ನೋಡಿದ್ದೇವೆ. 5ನೇ ತರಗತಿಯ ಪರಿಸರ ಅಧ್ಯಯನ, 5ನೇ ತರಗತಿಯ ಗಣಿತ ಭಾಗ 1, 5ನೇ ತರಗತಿಯ ಗಣಿತ ಭಾಗ 2 ಅನ್ನು ನೋಡಿದ್ದೇವೆ. ಅಷ್ಟು ವಿಷಯಗಳು 5ನೇ ತರಗತಿಯಲ್ಲಿ ಸಾಕಾಗ್ತದೆ. ಹಾಗಾದರೆ 6ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ಮತ್ತು 6ನೇ ತರಗತಿಯ ಗಣಿತ ಭಾಗ 1 ಭಾಗ 2 6ನೇ ತರಗತಿಯ ವಿಷಯಗಳು ನಿಮಗೆ ಇದರಲ್ಲಿ ದೊರೆಯುತ್ತದೆ. ಹಾಗಾದರೆ ಪರಿವಿಡಿಯನ್ನು ನೋಡೋದಾದರೆ 6ನೇ ತರಗತಿಯಲ್ಲಿ ಮೊದಲೇ ಪಾಠ ಏನಿದೆ, ಭಾರತ ನಮ್ಮ ಹೆಮ್ಮೆ, 1ನೇ ಪಾಠದಿಂದ ಇದು ಸ್ಟಾರ್ಟ್ ಆಗ್ತದೆ. 2ನೇ ಪಾಠ ನಮ್ಮ ಹೆಮ್ಮೆಯ ಭಾರತ ಕರ್ನಾಟಕ, 3ನೇ ಪಾಠ ಮೌರ್ಯರು ಮತ್ತು ಕುಶಾನರು, ಗುಪ್ತರು ಮತ್ತು ವರ್ಧಮಾನರು 4ನೇ ಪಾಠ ಇದೆ. 5ನೇ ಪಾಠ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಪೌರನೀತಿಯಲ್ಲಿ ಪೌರತ್ವ ಮತ್ತು ಪೌರ, 7ನೇದಾಗಿ ಪ್ರಜಾಪ್ರಭುತ್ವ, ನಂತರ ಆಡಳಿತ, ಸ್ಥಳೀಯ ಆಡಳಿತಗಳು, 9ನೇದು ನಮ್ಮ ಸಂವಿಧಾನ, ಭೂಗೋಳ, ಗ್ಲೋಬಲ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ ಇದೆ. ಇದು 6ನೇ ತರಗತಿ ಸಮಾಜ ವಿಜ್ಞಾನದ ಒಂದು ಪಠ್ಯಕ್ರಮವಾಗಿರುತ್ತದೆ, ಅಂದರೆ ಪರಿವಿಡಿ. ಹಾಗಾದರೆ 1ನೇ ಪಾಠವನ್ನು ನೋಡುವ. ಅಧ್ಯಾಯ 1 ಭಾರತ ನಮ್ಮ ಹೆಮ್ಮೆ ಎಂಬುದು 1ನೇ ಪಾಠವಿದೆ. ಮೊದಲನೇ ವಿಷಯದ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಅಂತ ನಮ್ಮ ಭಾರತವನ್ನು ಕರೀತಾರೆ. ಓಕೆ, ಭರತಖಂಡನು ಅಂತ ಕರೀತಾರೆ, ಹಿಂದೂಸ್ತಾನ ಅಂತ ಕರೀತಾರೆ, ಇಂಡಿಯಾ ಮತ್ತು ಜಂಬೂದ್ವೀಪ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶವನ್ನು ಭಾರತ ಎಂಬುದಾಗಿ ಕರೆಯಲಾಗುತ್ತಿತ್ತು. ನಮ್ಮ ದೇಶ ಭಾರತ ಎಂಬ ಹೆಸರು ಹೇಗೆ ಬಂತು ಅಂತ ನೋಡೋದಾದರೆ, ಪುರಾಣಗಳ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ ಅಂತ ಇಲ್ಲಿ ಹೇಳಲಾಗುತ್ತದೆ. ಅದರಿಂದ ಭಾರತ ಎಂಬ ಅಥವಾ ಭರತ ವರ್ಷ ಎಂಬ ಹೆಸರು ಬಂದಿತು. ಓಕೆ, ಹಾಗಾದರೆ ಭರತ ಋಷಭನಾಥನ ಹಿರಿಯ ಮಗ. ಇಲ್ಲಿ ಒಂದು ಕ್ವಶನ್ ನಿಮಗೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳಿರ್ತದೆ. ಭರತ ಖಂಡ ಮತ್ತು ಭರತ ವರ್ಷ ಯಾರ ಹೆಸರಿನಿಂದ ಬಂತು ಅಂದರೆ ಭರತನೆಂಬ ಹೆಸರಿನಿಂದ ಬಂದಿರುತ್ತದೆ. ನಂತರ ನೋಡೋದಾದರೆ, ಸಿಂಧೂ ನದಿಯ ಬಯಲಿನ ಜನರು ಸಂಪರ್ಕಕ್ಕೆ ಬಂದರು. ಕ್ರಮೇಣ ಹಂತದಲ್ಲಿ ಪರ್ಷಿಯನ್ನರು ಅವರು ಹಿಂದೂ ಎಂದು ಕರೆದರು. ಸಿಂಧೂ ನದಿಯನ್ನು ಸಿಂಧೂ ನದಿಯನ್ನು ಆ ಪರ್ಷಿಯನ್ನರು ಏನಂತ ಕರೆದು ಹಿಂದೂ ಅಂತ ಕ್ರಮೇಣ ಆಯಿತು. ಮುಂದೆ ಗ್ರೀಕರು ಭಾರತದ ಸಂಪರ್ಕಕ್ಕೆ ಬಂದಾಗ ಅವರ ಬಾಯಲ್ಲೂ ಕೂಡ ಹಿಂದೂ ಅಥವಾ ಇಂಡು ಎಂಬ ಪದವು ಉತ್ಪತ್ತಿಯಾಯಿತು. ಓಕೆ, ಭಾರತ ಎಂಬ ಪದವು ಭರತನದಿಂದಲೂ ಬಂತು ಮತ್ತು ಸಿಂಧೂ ನದಿಯ ಇದರಿಂದನೂ ಹಿಂದೂಸ್ತಾನ ಎಂಬುದು ಬಂತು ಅಂತ ಉಲ್ಲೇಖವನ್ನು ಮಾಡಲಾಗಿದೆ. ಇದು 6ನೇ ತರಗತಿಯ ಬುಕ್ಸ್ನಲ್ಲಿರುವಂತಹ ಪಾಯಿಂಟ್ಸ್ಗಳು, ಯಾವುದೇ ಹೊರಗಿನ ಪಾಯಿಂಟ್ಸ್ಗಳಿಲ್ಲ. ನಿಮಗೆ ಉಪಯುಕ್ತವಾಗ್ತದೆ. ಇದನ್ನು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಅನುಕೂಲವಾಗ್ತದೆ. ನಂತರ ಸಂಸ್ಕೃತ ಭಾಷೆಯ ನುಡಿಗಟ್ಟನ್ನು ಅದ್ಭುತ ಎಂದು ಜೋನ್ಸ್ ನೋಡಿದರು. ಜೋನ್ಸ್ ಆಗಿನ ಕಾಲದ ಒಂದು ಭಾರತದ ಪರಂಪರೆಯಲ್ಲಿ ಬರುವಂತಹ ಇಂಗ್ಲಿಷ್ ವ್ಯಕ್ತಿ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂಬುದನ್ನು ಇವರು ಹೇಳ್ತಾರೆ. ವಿಲಿಯಂ ಜೋನ್ಸ್ ಎಂದೇ ಹೆಸರುವಾಸಿಯಾದಂತಹ ಶಾಕುಂತಲ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು. ವಿಲಿಯಂ ಜೋನ್ಸ್, ಏನೇನು ಇಟ್ಕೊಳ್ಳಿ. ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲ ಕೃತಿಯನ್ನು ಪ್ರಪ್ರಥಮವಾಗಿ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ರೂಪುಗೊಳಿಸಿದಂಥ ಕೃತಿ ಇವರಿಗೆ ದೊರೆಯುತ್ತದೆ. ನಂತರ ಅಂಶ ಬಾ ಎಂದರೆ ಬೆಳಕು. ಅದು ನೆನಪಿಡಿಯಲ್ಲಿ ಅಂಶವನ್ನು ನೀಡಿದ್ದಾರೆ. ಬಾ ಎಂದರೆ ಬೆಳಕು, ಜ್ಞಾನವೆಂಬ ಬೆಳಕಿನಲ್ಲಿ ರಥವಾಗಿರುವ ಭೂಮಿ ಭಾರತ. ಆ ಪರಂಪರೆ ಇರುವ ನಾವು ಭಾರತೀಯರು ಎಂಬ ಒಂದು ಮಾತನ್ನು ನೀಡಲಾಗಿದೆ. ನಂತರ ಆರ್ಯಭಟನ ಕಾಲದಿಂದಲೂ ನಾವು ಗಣಿತಶಾಸ್ತ್ರದಲ್ಲಿ ಮುಖ್ಯವಾದಂಥ ಸ್ಥಾನವನ್ನು ಪಡೆದುಕೊಳ್ಳುತ್ತೇವೆ. ಅದರಲ್ಲಿ ಶನ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೃತಿ ನಮ್ಮ ಭಾರತೀಯರಿಗೆ ದೊರೆಯುತ್ತದೆ. ಅಂದರೆ ಸೊನ್ನೆಯನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿದಾಗ ಸದ್ಯ ಭಾರತೀಯರು ಅಂತ ಹೇಳ್ತಾರೆ. ಅದನ್ನು ಸನ ಅಂತ ಪ್ರಥಮವಾಗಿ ಗುರುತಿಸಲಾಗಿತ್ತು. ಆನಂತರ ಸೊನ್ನೆ ಅಂತ ಅದಕ್ಕೆ ಹೆಸರು ಬಂತು. ನಂತರ ವಿಷಯ ನೋಡೋದಾದರೆ, ಭಾರತದ ದೇಶಕ್ಕೆ ಭಾರತೀಯರ ಇನ್ನು ಹೆಚ್ಚಿನ ಕೊಡುಗೆಗಳನ್ನು ನೋಡೋದಾದರೆ, ಪೈಥಾಗೋರಸನ ಪ್ರಮೇಯವನ್ನು ಆಧರಿಸಿ ಆತನಿಗಿಂತ 2 ದಶಕಗಳ ಮೊದಲೇ ಭಾರತೀಯ ವಿಜ್ಞಾನಿಗಳು ಬೋಧನೆಯನ್ನು ಮಾಡಿದ್ದರು. ಅಂದರೆ ಪೈಥಾಗೋರಸ್ನ ಮೊದಲೇ ನಾವು ಅನ್ವೇಷಣೆಯನ್ನು ಕೈಗೊಂಡಿರ್ತೇವೆ. ವಸ್ತುವಿನ ಅವಿಭಾಜ್ಯ
ಕಣವಾದ ಅಣುವನ್ನು ಕಣಾದನ ಎಂಬ ಭಾರತೀಯ ವಿಜ್ಞಾನಿ ಕಂಡುಹಿಡಿದನು. ಓಕೆ, ನೆಕ್ಸ್ಟ್ 27ನೇ ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು. ನಂತರ ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವು ಕಣಾದನ ಸ್ಮರಣೆಯಿಂದ ಪ್ರಾರಂಭವಾಗಿತ್ತು. ಅಣುಗಳ ಜೋಡಣೆ ಮತ್ತು ಅಣುಗಳ ಸಂಶೋಧನೆ ಬಗ್ಗೆ ಭಾರತ ದೇಶದ ಖಗೋಳಶಾಸ್ತ್ರಜ್ಞ ಕಣಾದನು ಮೊದಲೇ ಇದನ್ನು ತಿಳಿಸಿದ್ದನು. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯ ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ನಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಯಿತು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಾಯಿತು. ವೈಮಾನಿಕ ಶಾಸ್ತ್ರ, ಯೋಗಶಾಸ್ತ್ರ, ಸಂಸ್ಕೃತ ಕೂಡ ಭಾರತೀಯರ ಮುಖ್ಯ ಪ್ರಮುಖವಾದಂಥ ಕೊಡುಗೆಯಾಗಿದೆ. ಇದು ಪ್ರಪಂಚಕ್ಕೆ ನೀಡಿದಂಥ ಭಾರತೀಯರ ಕೊಡುಗೆ. ಇದ್ಯಾವ ದೇವಸ್ಥಾನ ಅಂತ ಹೇಳಬಲ್ಲಿರಾ? ಫೈಂಡ್ ಔಟ್ ಮಾಡ್ಕೊಳ್ಳಿ, ನೀವು ತಿಳಿಸ್ಬೇಕು ಕಮೆಂಟ್ ಸೆಕ್ಷನಲ್ಲಿ. ಅಗೋರಾ ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾದಲ್ಲಿದೆ. ಕಾಂಬೋಡಿಯಾದಲ್ಲಿರುವಂಥ ಹಿಂದೂ ದೇವಾಲಯಗಳಲ್ಲಿ ಇದು ಪ್ರಮುಖವಾದಂಥ ಸ್ಥಾನವನ್ನು ನೀಡ್ತದೆ. ಅಗೋರಾ ವಾಟ್ ಎಂಬುದು. ನಿಮಗೆ ತಿಳಿದಿರಲಿ ಅಂಶವನ್ನು ನೀಡಿದ್ದಾರೆ. 1, ಋಷಭನಾಥ ಜೈನ ಮತದ ಮೊದಲ ತೀರ್ಥಂಕರ. ಇದನ್ನು ಹಲವಾರು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ನೋಡಿ, ನೀವು ಯಾವುದೇ ಸ್ಪರ್ಧಾತ್ಮಕ ಎಕ್ಸಾಮ್ಸನ್ನು ತಗೊಳ್ಳಿ, ಅಲ್ಲಿ 6ರಿಂದ ಅಥವಾ 5ರಿಂದ 10ನೇ ತರಗತಿಯ ಬುಕ್ಸನ್ನು ಯಾರು ಕರೆಕ್ಟಾಗಿ ಓದ್ತಾರೋ ಅವರಿಗೆ ಅಲ್ಲಿದ್ದಂಥ ಆನ್ಸರ್ಸ್ಗಳು ತಕ್ಷಣ ದೊರೆಯುತ್ತದೆ. ಎಷ್ಟು ಎಕ್ಸಾಮ್ಸ್ನಲ್ಲಿ ಕೇಳಿಲ್ಲ. ಋಷಭನಾಥ ಜೈನ ಧರ್ಮದ ಮೊದಲ ತೀರ್ಥಂಕರು. ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂತ ಕೇಳ್ತಾ ಇರ್ತಾರೆ, ಅದು ಋಷಭನಾಥ. 2ನೇ ಪ್ರಾಂತ್ಯ ದುಷ್ಯಂತ ಶಕುಂತಲೆಯ ವೀರಪುತ್ರನಾದ ಭರತನಿಂದ ಭಾರತ ಎಂಬ ಹೆಸರಾಯಿತು ಎಂಬ ಪ್ರತೀತಿ ಇದೆ. ಓಕೆ, ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ, ಜೈನ ಮತ ಮತ್ತು ಸಿಖ್ ಮತಗಳ ಅನುಕ್ರಮವಾಗಿ ಬೌದ್ಧಿಸಮ್, ಜೈನಿಸಮ್ ಮತ್ತು ಸಿಕ್ಕಿಸಮ್ ಅಂತ ಆಯಿತು. ಮೊದಲು ಬೌದ್ಧ ಮತ, ಜೈನ ಮತ ಮತ್ತು ಸಿಖ್ ಮತ ಅಂತ ಹೇಳಲಾಗುತ್ತಿತ್ತು. ಅದು ಇಂಗ್ಲಿಷರ ಪ್ರಭಾವದಿಂದ, ಆಂಗ್ಲ ಭಾಷೆ ಪ್ರಭಾವದಿಂದ ಬುದ್ಧಿಸಮ್, ಜೈನಿಸಮ್, ಸಿಕ್ಕಿಸಮ್ ಅಂತ ಅದಕ್ಕೆ ಹೇಳಲಾಯಿತು. ನಂತರ ಇಂದಿನ ಭಾರತಕ್ಕಿಂತ ಇನ್ನೊಂದು ದೊಡ್ಡದಾದ ಪ್ರದೇಶವು ಹಿಂದೆ ಭರತ ವರ್ಷ ಅಂತ ಕರೆತು. ಅಂದರೆ ಅಖಂಡ ಭಾರತವನ್ನು ಭರತ ವರ್ಷ ಅಂತ ಕರೆಯಲಾಗುತ್ತದೆ. ದಕ್ಷಿಣ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಲಯ ದಕ್ಷಿಣಕ್ಕೆ ಇರುವ ಭೂಭಾಗವೆಲ್ಲ ಭರತ ವರ್ಷವಾಗಿತ್ತು. ಅಲ್ಲಿಂದ ವಾಸಿಸುವ ಜನರು ಒಂದು ಭಾರತೀಯ ಎಂಬುವ ವಿಷ್ಣು ಪುರಾಣದಿಂದ ಇದು ತಿಳಿಯುತ್ತದೆ. ಇದು ಭರತ ವರ್ಷ ಉತ್ತರದಿಂದ ದಕ್ಷಿಣವರೆಗೆ ಹಮ್ಮಿಕೊಂಡಿತ್ತಲ್ಲ, ಅದನ್ನು ಯಾವ ಪುರಾಣದಿಂದ ದೊರೆಯುತ್ತದೆ ಅಂದರೆ ವಿಷ್ಣು ಪುರಾಣದಿಂದ ನಮಗೆ ದೊರೆಯುತ್ತದೆ. ಮಯನ್ಮಾರನ್ನು ಬ್ರಹ್ಮದೇಶ, ಇಂಡೋನೇಷ್ಯಾದಲ್ಲಿರುವ ಜಾವಾ, ಸುಮಾತ್ರ, ಬಾಲಿಯು ಸ್ವರ್ಣದೀಪವಾಗಿದೆ. ವಿಯೆಟ್ನಾವು ಚಂಪಾ ಅಂತ ಕರೀತಿತ್ತು ಮತ್ತು ಕಾಂಬೋಡಿಯಾವನ್ನು ಕಂಬುಜಾ ಅಂತ ಕರೆಯಲಾಗಿದೆ. ವಿಷ್ಣು ಪುರಾಣದಲ್ಲಿ ಮಯನ್ಮಾರನ ಬ್ರಹ್ಮದೇಶ, ಇಂಡೋನೇಷ್ಯನ್ನು ಜಾವಾ ಅಂತ ಕರಿತಾ ಇದ್ರು, ಮತ್ತು ಸುಮಾತ್ರ, ಬಾಲಿ ಇದನ್ನು ಸುವರ್ಣದೀಪ ಅಂತ ಕರೀತೀವಿ, ವಿಯೆಟ್ನಾವನ್ನು ಚಂಪಾ ಅಂತ ಕರಿತಿದ್ರು ಮತ್ತು ಕಾಂಬೋಡಿಯನ್ನು ಕಂಬುಜಾ ಅಂತ ಹೆಸರಿನಿಂದ ಕರೆಯಲಾಗುತ್ತಿತ್ತು. ನಂತರ 1ನೇ ಅಧ್ಯಾಯದಲ್ಲಿ ನೋಡ್ಕೊಂಡಿದ್ರೆ ಭಾರತದ ಯಾವ ರೀತಿಯಾದಂತಹ ವಿವರಣೆ ಪುರಾಣದಲ್ಲಿ ಮತ್ತು ಭರತ ವರ್ಷ ಮತ್ತು ಹಿಂದೂಸ್ತಾನ ಯಾವ ರೀತಿಯಾಗಿ ಬಂತು, ಯಾವ ಆಧಾರದ ಮೇಲೆ ಖಗೋಳಶಾಸ್ತ್ರದ ಅಧ್ಯಯನ ಆಯಿತು ಅಂತ ತಿಳ್ಕೊಂಡ್ರೆ, ಈಗ ಅಧ್ಯಾಯ 2 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಕರ್ನಾಟಕದ ಬಗ್ಗೆ ಸಂಪೂರ್ಣವಾದ ವಿವರಣೆ ಅಧ್ಯಾಯ 2ರಲ್ಲಿದೆ. ಹಾಗಾದರೆ ಮೊದಲೇ ಅಂಶ ನೋಡೋದಾದರೆ ಕರ್ನಾಟಕ ಮ್ಯಾಪನ್ನು ನೀಡಿದ್ದಾರೆ. ಕರ್ನಾಟಕ ಮ್ಯಾಪ್ನಲ್ಲಿ ಒಟ್ಟು 4 ವಿಭಾಗಗಳಾಗಿ ಕರ್ನಾಟಕವನ್ನು ಆಡಳಿತ ದೃಷ್ಟಿಯಿಂದ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಕಲಬುರಗಿಯಲ್ಲಿ ಯಾವ ಜಿಲ್ಲೆಗಳು ಬರ್ತವೆ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯಪುರ. ಇದನ್ನು ಹೈದರಾಬಾದ್ ಕರ್ನಾಟಕ ಅಂತಲೂ ಕರೆಯಲಾಗುತ್ತದೆ. ನಂತರ ಬೆಳಗಾವಿ, ಅಲ್ಲಿ ಇದು ವಿಜಯನಗರ, ಇದು ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಧಾರವಾಡ,
ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಇದು ಬೆಳಗಾವಿ ವಿಭಾಗಕ್ಕೆ. ಬೆಂಗಳೂರು ವಿಭಾಗಕ್ಕೆ ನೋಡಿದಾಗ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಇದು ಬೆಂಗಳೂರು ಪ್ರಾಂತ್ಯಕ್ಕೆ ಬರುತ್ತದೆ. ಮೈಸೂರು ನೋಡೋದಾದರೆ ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಇವೆಲ್ಲವೂ ಕೂಡ ಮೈಸೂರು ಪ್ರಾಂತ್ಯಕ್ಕೆ ಸೇರಿರುವಂತಾಗಿದೆ. ಹಾಗಾದರೆ ಬೆಂಗಳೂರು ವಿಭಾಗದ ಭೂಪಟವನ್ನು ನೋಡೋದಾದರೆ ಬೆಂಗಳೂರು ವಿಭಾಗದಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ, ಶಿವಮೊಗ್ಗದವರೆಗೆ ಇದೆ. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಹಾಗಾದರೆ ಬೆಂಗಳೂರು ವಿಭಾಗದಲ್ಲಿ ಯಾವಾದಂಥ ಮುಖ್ಯವಾದಂಥ ಅಂಶಗಳನ್ನು ನಾವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ನೋಡೋದಾದರೆ ಶಿವಮೊಗ್ಗವು ಅತಿಯಾಗಿ ಮಳೆ ಬೀಳುವ ಪ್ರದೇಶವಾಗಿದೆ, ಶಿವಮೊಗ್ಗ. ಆದರೆ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ. ಅಂದರೆ ಇದು ಬೆಂಗಳೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾದಂಥ ವಾಕ್ಯವಾಗಿದೆ. ಗಾಜನೂರು ಅಣೆಕಟ್ಟು, ತುಂಗಾ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿವೆ. ಇದನ್ನು ಕೇಳಿದ್ದಾರೆ, ಗಾಜನೂರು ಅಣೆಕಟ್ಟು ಎಲ್ಲಿದೆ ಮತ್ತು ತುಂಗಾ ಅಣೆಕಟ್ಟು ಎಲ್ಲಿದೆ ಅಂತ. ವಾಣಿವಿಲಾಸ ಅಣೆಕಟ್ಟು ಒಂದು ನೀರಾವರಿ ಯೋಜನೆಯಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಜಿಲ್ಲೆಯಲ್ಲಿದೆ ವಾಣಿವಿಲಾಸ. ಓಕೆ, ನೆಕ್ಸ್ಟು ಅದೇ ರೀತಿ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರಿನಲ್ಲಿದೆ. ಎಲ್ಲ ನೆನಪಿಟ್ಟುಕೊಳ್ಳುವಂಥ ಅಂಶಗಳು ನೋಟ್ಸ್ ಮಾಡ್ಕೊಳ್ಳಿ. ನಂತರ ಅರಣ್ಯಧಾಮಗಳನ್ನು ನೋಡಿದಾದರೆ ಬನ್ನೇರುಘಟ್ಟ ಉದ್ಯಾನವನ ಬೆಂಗಳೂರು, ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ, ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ, ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ, ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ, ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ. ಓಕೆ ನೋಡಿ, ಮನಮೋಹಕವಾದಂಥ ಮೃಗಾಲಯಗಳನ್ನು ನಾವು ಇಲ್ಲಿ ಬನ್ನೇರುಘಟ್ಟ ಹುಲಿ ಸಂರಕ್ಷಿತ ಉದ್ಯಾನವನವನ್ನು ನಾವು ನೋಡಬಹುದಾಗಿದೆ. ಬಿಳಿಯ ಹುಲಿಗಳನ್ನು ಕೂಡ ಅಲ್ಲಿ ಸಾಕ್ತಾರೆ. ನಂತರ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಉಕ್ಕು ಕಬ್ಬಿಣ ಕಾರ್ಖಾನೆ ಇದೆ. ಓಕೆ, 1923ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಅದನ್ನು ವಿಶ್ವೇಶ್ವರಯ್ಯ ಕಬ್ಬಿಣ ಉಕ್ಕು ನಿರ್ಮಿತ ಕಾರ್ಖಾನೆ ಎಂದು ಈಗ ಕರೆಯಲಾಗುತ್ತದೆ. ಅಲ್ಲಿ ಕಾಗದ ಕಾರ್ಖಾನೆ ಇದೆ. ಇದನ್ನು 1936ರಲ್ಲಿ ಸ್ಥಾಪಿಸಲಾಯಿತು. ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು. ನೋಡಿ, ಇದನ್ನು ನೆನಪಿಟ್ಟುಕೊಳ್ಳಬೇಕಾದ ಎಲ್ಲ ಅಂಶ ಮುಖ್ಯವಾದ ಪಾಯಿಂಟ್ಸ್ಗಳನ್ನೇ ನಾನು ತೆಗೆದುಕೊಂಡಿದ್ದೇನೆ. ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು. ನಂತರ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿ ಸಿಮೆಂಟ್ ಕಾರ್ಖಾನೆ ಇದೆ. ಬೆಂಗಳೂರಿನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಗಳಿಗೆ ಬೆಂಗಳೂರು ಪ್ರಸಿದ್ಧವಾಗಿದೆ. ಬೆಂಗಳೂರು ಪ್ರಾಂತ್ಯದಲ್ಲಿ ಬರುವಂತಹ ಮುಖ್ಯವಾದಂತಹ ಕವಿಗಳು ಅಂತ ನೋಡೋದಾದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು, UR ಅನಂತಮೂರ್ತಿ, GS ಶಿವರುದ್ರಪ್ಪ, ನಿಸಾರ್ ಅಹಮದ್, P ಲಂಕೇಶ್, DV ಗುಂಡಪ್ಪ, ಅನುಪಮಾ ನಿರಂಜನ್, MK ಇಂದಿರಾ ಮತ್ತು ನ ಡಿಸೋಜಾ ಮುಖ್ಯವಾದಂಥ ಕವಿ ಮತ್ತು ಕವಿಯತ್ರಿಯರು. ನಂತರ ಗುಬ್ಬಿ ವೀರಣ್ಣ ಅವರ ಹೆಸರು ಕನ್ನಡದ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿಯನ್ನು ಪಡೆದುಕೊಂಡಿದೆ. ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಇವರಿಗಿದೆ. ಕನ್ನಡದ ರಂಗಭೂಮಿ ಇತಿಹಾಸದಲ್ಲಿ ಗಮನಿಸಬೇಕಾದಂತೆ ಸುಬ್ಬಯ್ಯ ನಾಯ್ಡು ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕನ್ನಡದ ಮೊದಲ ವಾಕ್ಚಿತ್ರವಾದಂಥ ಸತಿ ಸುಲೋಚನದ ನಾಯಕ ನಟರು ಇವರಾಗಿದ್ದರು. ಯಾರು? ಸುಬ್ಬಯ್ಯ ನಾಯ್ಡು ಅವರು. ಪ್ರಸಿದ್ಧ ಜನಪದ ತಜ್ಞರಾದ HL ನಾಗೇಗೌಡ ಅವರು ಸ್ಥಾಪಿಸುವ ಜನಪದ ಲೋಕ ರಾಮನಗರದಲ್ಲಿ ನಾವು ನೋಡಬಹುದು. ಇದು ಜನಪದ ಲೋಕ ಕನ್ನಡದಲ್ಲಿ ಕನ್ನಡ ಎಕ್ಸಾಮ್ಸ್ನಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತದೆ. ಜನಪದ ಲೋಕ ಇದು HL ನಾಗೇಗೌಡ ಅವರು ಸ್ಥಾಪಿಸಿದ ಜನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಅದು ರಾಮನಗರ ಜಿಲ್ಲೆ. ನಂತರ ನೋಡೋದಾದರೆ ಚಲನಚಿತ್ರ ನಟರು ಮತ್ತು ನಾಟಕಕಾರರು ನೋಡೋದಾದರೆ ಬೆಂಗಳೂರು ಪ್ರಾಂತ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ನಾಗ್, ಮಾಯಾರಾವ್, ಸುಬ್ಬನಾಯ್ಡು ಹೇಳಿದವರು ಸತಿ ಸುಲೋಚನದ ನಾಯಕರು. ಗುಬ್ಬಿ ವೀರಣ್ಣ ಜನಪದ ಲೋಕವನ್ನು ನಾವು ಕಾಣಬಹುದಾಗಿದೆ. ನಂತರ ಬೆಂಗಳೂರು ವಿಭಾಗಕ್ಕೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಸಾಧನೆ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದಲ್ಲಿ ಕೋಲಾರ ಜಿಲ್ಲೆಗೆ ಸೇರಿದವರಾಗಿದ್ದಾರೆ. ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ವಿಜ್ಞಾನಿ CNR ರಾವ್ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಸರ್ CV ರಾಮನ್ ಅವರು ಬೆಂಗಳೂರಿನ ಸಂಶೋಧನೆಯನ್ನು ನಡೆಸಿದರು.
ನಂತರ ಭಾರತ ಸ್ವತಂತ್ರ ಹೋರಾಟದಲ್ಲಿ ಈ ವಿಭಾಗದಲ್ಲಿ ಅನೇಕ ಮುತ್ಸದ್ದಿಯ ಭಾಗವಹಿಸಿದ್ದಾರೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದಂತಹ ಕೆ.ಸಿ. ರೆಡ್ಡಿ ಅವರು, ಎರಡನೇ ಮುಖ್ಯಮಂತ್ರಿಯಾದಂತಹ ಕೆಂಗಲ್ ಹನುಮಂತಯ್ಯರವರು ಈ ಪ್ರಾಂತ್ಯಕ್ಕೆ ಸೇರಿದವರು. ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ, ಸಮಾಜವಾದಿ ಧುರೀಣ ಶಾಂತವೇರಿ ಗೋಪಾಲಗೌಡ, ಕಡಿದಾಳ್ ಮಂಜಪ್ಪ, ತೀತಾ ಶರ್ಮ, ಭಾಗೀರಥಮ್ಮ ಮುಂತಾದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು. ಕೆಂಗಲ್ ಹನುಮಂತಯ್ಯ ಮತ್ತು ಎಸ್. ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಯೂ ಕೂಡ ಆಗಿದ್ದರು. ಹಾಗಾದರೆ ನಂತರ ನೋಡೋದಾದರೆ ಬೆಂಗಳೂರು ವಿಭಾಗದ ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆಗಳನ್ನು, ಯಾವ ಪ್ರಶ್ನೆಗಳು ಉದ್ಭವಿಸ್ತಾವೆ ಅಂತ ತಿಳ್ಕೊಂಡ್ರಿ. ಈಗ ನೋಡೋದಾದರೆ ಮೈಸೂರು ವಿಭಾಗದಲ್ಲಿ ಯಾವ ಯಾವ ಜಿಲ್ಲೆಗಳು ಬರ್ತದೆ, ಮೈಸೂರು ವಿಭಾಗದಲ್ಲಿ ಎಷ್ಟು ಪ್ರಶಸ್ತಿಗಳಿವೆ ಮತ್ತು ಏನು ಕ್ವಶನನ್ನು ಕೇಳ್ಬೋದು ಅಂತ ನೋಡುವ. ಈ ಮೈಸೂರು ವಿಭಾಗವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ. 6ನೇ ತರಗತಿ ಅಂತ ವಿಡಿಯೋಸ್ಗಳೇ ಪ್ಲೇಲಿಸ್ಟ್ನಲ್ಲಿ ಇರ್ತವೆ, ಅದನ್ನು ನೀವು ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಕವರ್ ಆಗ್ತದೆ. ಧನ್ಯವಾದಗಳು.